ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳೋಕ್ಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಇವತ್ತು ನಾನು ನಿಮ್ಮ ಜೊತೆಗೆ ಮೀಶೋ ಹೋಮ್ ಡೆಕೋರ್ ಹಾಲ್ನ ಶೇರ್ ಮಾಡ್ತಾ ಇದ್ದೀನಿ. ಮೀಶೋಯಿಂದ ಒಂದಷ್ಟು ಹೋಮ್ ಡೆಕೋರ್ ಐಟಮ್ಸ್ನ ತರಿಸಿದ್ದೀನಿ. ಅದರದ್ದು ಹಾನೆಸ್ಟ್ ರಿವ್ಯೂನ ನಿಮ್ಮ ಜೊತೆಗೆ ಹೇಳ್ತೀನಿ. ಸೊ ಎಲ್ಲ ಪ್ರಾಡಕ್ಟ್ಗಳನ್ನು ಆ್ಯಕ್ಚುಲಿ ಚೆನ್ನಾಗೇ ಬಂದಿದೆ. ಸೊ ಮೀಶೋ ನಿಮ್ಗೆ ಗೊತ್ತಿರೋ ಹತ್ರ ನಾನು ತರಿಸಿರೋ ಪ್ರಾಡಕ್ಟ್ನಂತೂ 100 ರೂಪೀಸಿಂದ ಶುರು ಆಗುತ್ತೆ. ಸೊ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇಂಟೀರಿಯರ್ ಹೋಮ್ ಡೆಕೋರ್ ಆರ್ಟಿಫಿಷಿಯಲ್ ಹ್ಯಾಂಗಿಂಗ್ ಪ್ಲ್ಯಾಂಟ್ ವಿತ್ ಐರನ್ ಸ್ಟ್ಯಾಂಡ್. ಇದ್ರ ಜೊತೆಗೆ ನಿಮಗೆ ಹ್ಯಾಂಗ್ ಮಾಡೋದಕ್ಕೆ ಅಂತ ಒಂದು ಸಪ್ರೇಟಾಗಿ ಏನು ನಿಮಗೆ ಬೇಕಾಗಿಲ್ಲ ಪಾಟ್ ಅವರೇ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಸೊ ಇದ್ರ ಪ್ಯಾಕೇಜಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ಬಬಲ್ ರ್ಯಾಪ್ ಎಲ್ಲ ಮಾಡಿ ಕಳಿಸಿದ್ದಾರೆ. ಅಂದರೆ ಯೂಶ್ವಲಿ ಈ ಗ್ಲಾಸ್ ಪ್ರಾಡಕ್ಟ್ಗಳನ್ನೆಲ್ಲ ಕಳಿಸುವಾಗ ಬಬಲ್ ರ್ಯಾಪ್ ಮಾಡಿ ಕಳಿಸ್ತಾರೆ. ಸೊ ಇವರು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟಿಗೆ ಕೂಡ ಬಬಲ್ ರ್ಯಾಪ್ ಮಾಡಿ ಕಳಿಸಿದ್ರು. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವರು ಬ್ಲ್ಯಾಕ್ ಕಲರ್ ಐರನ್ ಸ್ಟ್ಯಾಂಡ್ ಕೂಡ ಇದೆ ನೋಡಿ. ಹಾಗೆಯೇ ಸ್ವಲ್ಪ ಪಿಂಕ್ ಕಲರ್ ಶೇಡಲ್ಲಿರುವಂಥ ಒಂದು ಹ್ಯಾಂಗಿಂಗ್ ಪ್ಲ್ಯಾಂಟು ಫುಲ್ಲು ಫ್ಲವರ್ ಇದೆ. ಹ್ಯಾಂಗ್ ಮಾಡಿದ್ರೆ ಬರೀ ಲೀಫ್ ಹ್ಯಾಂಗ್ ಮಾಡೋದಕ್ಕಿಂತ ಈ ಥರ ಫ್ಲವರ್ ಇರುವಂತಹ ಹ್ಯಾಂಗಿಂಗ್ ಪ್ಲ್ಯಾಂಟ್ನ ಮನೆಯಲ್ಲಿ ಹೋಮ್ ಡೆಕೋರಾಗಿ ಯೂಸ್ ಮಾಡೋದ್ರಿಂದ ಹೋಮ್ಗೊಂದು ಕ್ಲಾಸಿ ಲುಕ್ ಅಂತೂ ಖಂಡಿತ ಕೊಡುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು ನಾನು ತೊಗೊಂಡು 140 ರೂಪೀಸ್ಗೆ ನಾನು ತೊಗೊಂಡಿರೋದು. ಇದರಲ್ಲಿ ಒಂದೇ ಕಲರ್ ಅವೈಲೇಬಲ್ ಇರೋದು ನಿಮಗೆ. ಅಂದರೆ ಆ ಸೆಲ್ಲರ್ ಹತ್ರ ಅಂತೂ ಒಂದೇ ಕಲರ್ ಅವೈಲೇಬಲ್ ಇದೆ. ನೋಡೋದಕ್ಕೂ ಚೆನ್ನಾಗಿದೆ. ಆ್ಯಕ್ಚುಲಿ ವೈಟ್ ವಾಲ್ ಮೇಲೆ ಏನಾದರೂ ನೀವು ಇದನ್ನು ಹ್ಯಾಂಗ್ ಮಾಡಿದರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೇಲಿ ಫುಲ್ ಎಲ್ಲೂ ವೈಟ್ ವಾಲ್ ಇಲ್ಲ, ಎಲ್ಲ ಕಡೆ ಗ್ರೀನ್ ಪಿಂಕ್ ವಾಲ್ ಇರೋದ್ರಿಂದ ನಾನು ಗ್ರೀನ್ ಕಲರ್ ಮೇಲೆ ಮಾಡಿದ್ದೀನಿ. ಗ್ರೀನ್ ಕಲರ್ಲು ಕೂಡ ಚೆನ್ನಾಗೇ ಕಾಣಿಸ್ತಾ ಇದೆ. ಇದ್ರ ಕೋಡ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಾದರೂ ಬೈ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ತೊಗೋಬೋದು. ಒಂದು ಒಳ್ಳೆ ಹೋಮ್ ಡೆಕೋರು ಪ್ರಾಡಕ್ಟ್ ಅಂತೂ ಹೌದು. ಇದನ್ನು ನೀವು ಕಿಚನ್ ಆಗಿರ್ಬೋದು, ಲಿವಿಂಗ್ ರೂಮ್ ಆಗಿರ್ಬೋದು, ಬಾಲ್ಕನಿಯಲ್ಲಿ ಕೂಡ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸೋಫಾ ತೊಗೊಂಡ್ಮೇಲೆ ಸೋಫಾ ಕವರ್ ಅಂತೂ ತೊಗೊಳ್ಳೇಬೇಕಲ್ವ. ಸೊ ಇಲ್ಲಾಂತಂದರೆ ಸೋಫಾ ಮೇಲೆ ಡಸ್ಟ್ ಕೂರುತ್ತೆ. ಹಾಗಾಗ್ಬಿಟ್ಟು ಸೋಫಾ ಕವರ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಆರ್ಡರ್ ಮಾಡುವಾಗ ನನಗೆ ಅಂದರೆ ನನ್ನ ಎಕ್ಸ್ಪೆಕ್ಟೇಷನಲ್ಲಿ ಇರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರಬಹುದಾ ಅಂತ ಹೇಳಿಬಿಟ್ಟು. ಬಂದಮೇಲೆ ಅನ್ನಿಸ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಅಂತ. ಇದರ ಆ್ಯಕ್ಚುಲ್ ಪ್ರೈಸ್ ಬಂದರೂ 450 ರೂಪೀಸ್ ಇದೆ. ನಮ್ಮದು ಸೋಫಾ 3+2 ಇತ್ತು. ಸೊ ನಾನು ಹಾಗೆಯೇ ಆರ್ಡ್ರ್ ಮಾಡಿರೋದು 3+2 ಅಂತ ಹೇಳಿಬಿಟ್ಟೇ ಮಾಡಿರೋದು. ಹಾಗೆಯೇ ಅವರು ಇದ್ರ ಜೊತೆಗೆ ಫೋಟೋಲ್ಲಿ ಬರೀ ಸೋಫಾ ಏನಿದೆ ಅದು 3+2 ಕವರ್ಸ್ ಅಷ್ಟೇ ಹಾಕಿದ್ದಾರೆ. ಅವರೆಲ್ಲೂ ಎಲ್ಲೂ ಹಾಕಿರಲಿಲ್ಲ. ಏನದು ಸೆಂಟರ್ ಟೇಬಲ್ ಬರುತ್ತಲ್ಲ ಅದ್ರ ಕವರ್, ಬಟ್ ಅದ್ರ ಕವರ್ ಕೂಡ ಅವ್ರು ನಮಗೆ ಕೊಟ್ಟಿದ್ದಾರೆ. ಸೆಂಟರ್ ಟೀ ಟೇಬಲ್ ಎಲ್ಲ ಬರುತ್ತಲ್ವ, ಸ್ಕ್ವೇರ್ ಶೇಪ್ ಟೇಬಲ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಟೇಬಲ್ಗಾಗುವಂಥ ಒಂದು ಕ್ಲಾತ್ನ ಕೊಟ್ಟಿದ್ದಾರೆ. ಆ ಕ್ಲಾತು ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದು ಆ್ಯಕ್ಚುಲಿ ಫ್ಯಾಬ್ರಿಕ್ ನೆಟ್ಟಲ್ಲಿ ಮಾಡಿದೆ. ನೆಟ್ಟಿಂದು ಫ್ಯಾಬ್ರಿಕ್ ಇದೆ. ಅದ್ರ ಮೇಲ್ಗಡೆ ಬ್ಲೂ ಕಲರ್, ನೇವಿ ಬ್ಲೂ ಕಲರಲ್ಲಿ ಡಿಸೈನ್ ಮಾಡಿದ್ದಾರೆ. ನಾನು ಇದನ್ನು ಸೇಮ್ ನೇವಿ ಬ್ಲೂ ಕಲರ್ ಸೋಫಾ ಮೇಲೇ ಡಿಸೈನ್ ಮಾಡಿದ್ದೀನಿ. ಇದು ನಾನು ಆಫ್ಟರ್ ವಾಶ್ ನಿಮಗೆ ರಿವ್ಯೂ ಹೇಳ್ತಾ ಇರೋದು. ಅದ್ರ ಮೇಲ್ಗಡೆ ನಿಮಗೆ ಈ ಮಿಂಚಲ್ಲೆಲ್ಲ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ. ಅದು ಯಾವುದು ವಾಶ್ ಮಾಡಿದಾಗ ಯಾವುದು ಹೋಗಲಿಲ್ಲ. ಹಾಗೆಯೇ ಈ ಇದು ಕೂಡ ವಾಶ್ ಮಾಡಿದ ಮೇಲೆ ಕಲರ್ ಹೋಗಿಲ್ಲ. ಇದರಲ್ಲಿ ನೋಡಿ 2 ಕಲರ್ಸ್ ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ. ಒಂದು ಸ್ವಲ್ಪ ಪಿಂಕ್ ಮತ್ತು ಬ್ರೌನ್ ಕಲರ್ ಇರುವಂಥ ಈ ಪ್ರಾಡಕ್ಟ್ ಕೂಡ ಇದೆ. 450 ರೂಪೀಸಿಗಂತೂ ನನಗನ್ನಿಸ್ತು ಸಿಕ್ಕಾಪಟ್ಟೆ ವರ್ತ್ ಅಂತ. ಇದಕ್ಕಿಂತ ಕಮ್ಮಿ ಪ್ರೈಸಲ್ಲೂ ಏನಾದರೂ ಸಿಗುತ್ತೆ ಅನ್ನೋಂಗಿದ್ರೆ ನಂಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನಾನು ಒಂದ್ಸಲ ಚೆಕ್ ಮಾಡ್ತೀನಿ ಬೇರೆ ಯಾವುದಾದ್ರೂ ಆ್ಯಪಲ್ಲಿ. ಇದು ನೋಡಿ ಟೀ ಟೇಬಲ್ ಕವರ್ ಕೂಡ ಕೊಟ್ಟಿದ್ದಾರೆ. ಸೊ ನನಗೆ ಅದನ್ನು ಹಾಕಿ ತೋರಿಸೋದಕ್ಕೆ ಆ ಥರ ಸ್ಕ್ವೇರ್ ಶೇಪಲ್ಲಿರೋ ಟೀ ಟೇಬಲ್ ಆಗಿರ್ಬೋದು, ಟೇಬಲ್ಸ್ ಯಾವುದು ನನ್ನ ಹತ್ರ ಅವೈಲೇಬಲ್ ಇಲ್ಲ. ಹಾಗಾಗ್ಬಿಟ್ಟು ನಾನು ನಿಮಗೆ ಜಸ್ಟ್ ಹಾಗೇ ತೋರಿಸಿದ್ದೀನಿ ಅದನ್ನು. ಇದನ್ನು ಅಷ್ಟೇ ಯಾರಾದರೂ ತೊಗೋಬೇಕು ಅಂತಂದರೆ ನೋಡಿ 2 ಕಲರ್ ಎಕ್ಸ್ಟ್ರಾ ಅವೈಲೇಬಲ್ ಇರೋದ್ರಿಂದ ನೀವು ತೊಗೋಬೇಕು ಅಂತಂದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ನಾನು ಫಸ್ಟ್ ಆರ್ಡರ್ ಮಾಡುವಾಗ ನನಗೆ ಅಷ್ಟು ಅಂದರೆ ಇದ್ರ ಮೇಲೆ ತುಂಬ ಇದಿರಲಿಲ್ಲ. ಹೇಗೆ ಬರುತ್ತೋ ನೋಡೋಣ, ಚೆನ್ನಾಗಿ ಬರಲಿಲ್ಲ ಅಂತಂದರೆ ರಿಟರ್ನ್ ಮಾಡೋಣ ಆ ಥರ ಎಲ್ಲ ಇತ್ತು. ಬಟ್ ಬಂದಮೇಲಂತೂ ನನಗೆ ತುಂಬ ಇಷ್ಟ ಆಯಿತು. ವೈಟ್, ಪ್ಯೂರ್ ವೈಟ್ ಮೇಲೆ ನೇವಿ ಬ್ಲೂ ಕಲರಲ್ಲಿ ಅವ್ರು ಡಿಸೈನ್ ಮಾಡಿರೋದ್ರಿಂದ ನೋಡೋದಕ್ಕೂ ಒಂದು ಕ್ಲಾಸಿ ಲುಕ್ಕೇ ಕೊಡುತ್ತೆ ಇದು. ಹಾಗೆಯೇ ಇನ್ನೊಂದು ಸೋಫಾನು ನೀಟಾಗಿ ಕವರ್ ಮಾಡುತ್ತೆ. ಎಲ್ಲೂ ನಿಮಗೆ ಡಸ್ಟ್ ಆ ಥರ ಏನೂ ಬರಲ್ಲ. ನೋಡಿ ಹತ್ತಿರದಿಂದನೂ ನಾನು ತೋರಿಸಿದ್ದೀನಿ. ತುಂಬ ಚೆನ್ನಾಗಿರೋವಂಥ ಪ್ರಾಡಕ್ಟೇ ಇದು. ನಂಗೆ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಲಿಪನ್ ಮ್ಯಾಕ್ರಮ್ ಪ್ಲ್ಯಾಂಟ್ ಹ್ಯಾಂಗಿಂಗ್ ಮ್ಯಾಕ್ರೋಮಿ ಸಮಥಿಂಗ್ ಆ ಥರದ್ದೇನೋ ದಾರದಲ್ಲಿ ಮಾಡಿರುವಂತಹ ಪ್ಲ್ಯಾಂಟನ್ನು ಹ್ಯಾಂಗ್ ಮಾಡುವಂಥ ಒಂದು ಪ್ಲ್ಯಾಂಟ್ ಸ್ಟ್ಯಾಂಡ್ ಅಂತ ಹೇಳ್ಬೋದು, ಪ್ಲ್ಯಾಂಟರ್ ವಾಟೆವರ್. ಸೊ ಇದು ಪ್ಯಾಕ್ ಆಫ್ 3 ಬರುತ್ತೆ ನಿಮಗೆ. ಪ್ರೈಸ್ ಬಂದುಬಿಟ್ಟು ನನಗೆ 100 ರೂಪೀಸಿಗೆ ಸಿಕ್ಕಿದ್ದು. ಆ್ಯಕ್ಚುಲಿ ನಾನು ಇದರಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಹಾಕ್ಬಿಟ್ಟು ಹ್ಯಾಂಗ್ ಮಾಡಿ ಕೂಡ ತೋರಿಸಿದ್ದೀನಿ ನಿಮಗೆ. ನೀವೇನು ಇದರಲ್ಲಿ ಆ್ಯಕ್ಚುಲಿ ನಂಗೆ ಅನಿಸ್ತು ನ್ಯಾಚುರಲ್ ಪ್ಲ್ಯಾಂಟ್ಸ್ ಯಾವುದಾದ್ರೂ ಇದ್ದರೆ, ಈ ಥರ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಬರುತ್ತಲ್ಲ ನ್ಯಾಚುರಲ್, ಇವಾಗ ಇತ್ತೀಚೆಗಂತೂ ತುಂಬ ಪ್ಲ್ಯಾಂಟ್ಸ್ ಇದೆಯಲ್ಲ, ಆ ಥರ ಪ್ಲ್ಯಾಂಟ್ಸ್ ಹಾಕಿದ್ರಂತೂ ಸಖತ್ತಾಗಿ ಕಾಣಿಸುತ್ತೆ. ಇದರಲ್ಲಿ ನಾನು ಹಾಕಿ ನಾರ್ಮಲಾಗಿ 1-2 ಪ್ಲ್ಯಾಂಟ್ನ ಹಾಕಿ ತೋರಿಸಿದ್ದೀನಿ. ಇದೆಲ್ಲನೂ ಕೂಡ ಆರ್ಟಿಫಿಷಿಯಲಿ. ಇದು ಕೂಡ ನಾನು 2 ಪ್ಲ್ಯಾಂಟು ಕೂಡ ಅಷ್ಟೇ ನಾನು ಮೀಶೋಲ್ಲೇ ಆರ್ಡ್ರ್ ಮಾಡಿದ್ದಿದ್ದು. ಇದೂ ಚೆನ್ನಾಗೇ ಇದೆ.
ಇನ್ನೊಂದು 100 ರುಪೀಸಿಗೆ ವರ್ತ್ ಅಂತ ಅನ್ನಿಸ್ತು. ಯಾಕಂದರೆ ಪ್ಯಾಕ್ ಆಫ್ 3 ಬರುತ್ತೆ ಇದು. ಇದನ್ನು ಕೂಡ ಅಷ್ಟೇ ನೀವು ಹೋಮ್ ಡೆಕೋರ್ಗೆ ಏನಂದರೆ ನೀವು ಆ್ಯಕ್ಚುಲಿ ನಂಗನ್ಸು ಬಾಲ್ಕನಿಯಲ್ಲೆಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ಒಂಥರ ಲುಕ್ಕು ಚೆನ್ನಾಗಿ ಕೊಡುತ್ತೇನೋ ಅಂತ ಹೇಳಿಬಿಟ್ಟು. ಹಾಗೆಯೇ ನೀವು ಲಿವಿಂಗ್ ರೂಮ್ ಆಗಿರ್ಬೋದು, ವರಾಂಡಾದಲ್ಲಿ ಆ ಥರದಲ್ಲೆಲ್ಲ ಇದನ್ನು ಹಾಕೋಬೋದು. ಚೆನ್ನಾಗೇ ಇದೆ ಪ್ಲ್ಯಾಂಟ್ ಹ್ಯಾಂಗರ್. ಸೊ ನೆಕ್ಸ್ಟು ಪ್ರಾಡಕ್ಟ್ ಬಂದುಬಿಟ್ಟು ಇದು ಕೂಡ ಅಷ್ಟೇ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್. ಇದು ಆ್ಯಕ್ಚುಲಿ ನಾನು ತುಂಬ ನೋಡಿದ್ದೀನಿ, ಇದು ಫಾರಿನ್ ಕಂಟ್ರೀಸಲ್ಲೆಲ್ಲ ಈ ಥರ ಫ್ಲವರ್ಸ್ನ ಬೆಳೀತಾರೆ. ಇದಕ್ಕೇನೋ ಪ್ಲ್ಯಾಂಟ್ ಹೆಸರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಸೊ ಇದು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಬೇಬಿ ಬ್ರೀತ್ ಸಮಥಿಂಗ್ ಏನೋ ಇದೆ, ಅದು ಆ ಥರ ಫ್ಲವರು. ಇದರಲ್ಲಿ ನಿಮಗೆ ಇನ್ನೂ 4 ಕಲರ್ ಅವೈಲಬಲ್ ಇದೆ. ವೈಟ್, ಯೆಲ್ಲೋ, ಪಿಂಕ್ ಹಾಗೆ ಮರೂನ್ ಕಲರಲ್ಲಿದೆ. ಇದು ಪ್ಯಾಕ್ ಆಫ್ 3 ಬರುತ್ತೆ. ಬಟ್ ನಾನು ಆರ್ಡರ್ ಮಾಡುವಾಗ ಪ್ಯಾಕ್ ಆಫ್ 1 ಬರುತ್ತೆ ಅಂತ ನಾನು ಆರ್ಡ್ರ್ ಮಾಡಿದ್ದೆ. ಇಲ್ಲ, ಇದು ಪ್ಯಾಕ್ ಆಫ್ 3 ಬರುತ್ತೆ. ಇದನ್ನು ನೀವು ಆಫೀಸ್ ಡೆಕೋರೇಟ್ ಮಾಡೋದಕ್ಕೂ ಚೆನ್ನಾಗಿದೆ, ಲಿವಿಂಗ್ ರೂಮ್ ಡೆಕೋರೇಟ್ ಮಾಡೋದಕ್ಕೂ ಚೆನ್ನಾಗಿದೆ. ಈ ಒಂದು ಕಿಚನಲ್ಲಿ ಕೂಡ ಇದು ಚೆನ್ನಾಗೇ ಕಾಣಿಸುತ್ತೆ. ನಾನು ನೋಡಿ ಈ ಥರ ಡೆಕೋರೇಟ್ ಮಾಡಿಟ್ಟಿದ್ದೀನಿ. ಬ್ಲೂ ಮತ್ತು ವೈಟ್ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ನಾನು ಬ್ಲೂ ಕಲರ್ ಪ್ಲ್ಯಾಂಟ್ನು ಕೂಡ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು 200 ರುಪೀಸಿಗೆ ನನಗೆ ಸಿಕ್ಕಿತ್ತು. ಪ್ರಾಡಕ್ಟ್ ಚೆನ್ನಾಗಿದೆ. ಸೊ ಇದು ಆ್ಯಕ್ಚುಲಿ ನೋಡಿ ಈ ಥರ 3 ಕಲರ್ಸ್ ಇನ್ನೂ ಕೂಡ ಅವೈಲೇಬಲ್ ಇದೆ. ಇದು ಬಂಚ್ ಆಫ್ ಅಂದರೆ ನನಗನ್ಸು ಒಂದು 6 ಹಾಕಿ ಇಡೋದ್ರಿಂದ ಇನ್ನೂ ಚೆನ್ನಾಗೇ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಸೇಮ್ ಅದೇ ಬ್ಲೂ ಕಲರಲ್ಲಿ ಆರ್ಡರ್ ಮಾಡಿರೋದು. ಬಟ್ ಇದ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು, 278 ರುಪೀಸ್ ಇತ್ತು. ಇದು ಬ್ಲೂ ಅಂದರೆ ನೇವಿ ಬ್ಲೂ ಇಲ್ಲ, ಸ್ವಲ್ಪ ಸ್ಕೈ ಬ್ಲೂ ಕಲರ್ ಥರ ಇದೆ. ಇದ್ರ ಕೋಡ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಇದರಲ್ಲೂ ಅಷ್ಟೇ ನಿಮಗೆ ಇನ್ನೂ 2 ಕಲರ್ ಅವೈಲೇಬಲ್ ಇತ್ತು. ಒಂದು ಬೇಬಿ ಪಿಂಕ್ ಕಲರಲ್ಲಿತ್ತು, ಇನ್ನೊಂದು ಯೆಲ್ಲೋ ಕಲರಲ್ಲಿತ್ತು. ಸೊ ಇದೆರಡರದ್ದು ಸಪ್ಲೈಯರ್ ಬೇರೆ ಬೇರೆ ಇದ್ದಾರೆ. ನನಗೆ ಸ್ಪೆಷಲಿ ಈ ಬ್ಲೂ ಕಲರ್ ಬರೋದಕ್ಕಂತೂ ಸಿಕ್ಕಾಪಟ್ಟೆ ದಿನ ತೊಗೊಳ್ತು. ಆಲ್ಮೋಸ್ಟ್ ಒಂದು 15 to 17 ಡೇಸೇ ತೊಗೊಳ್ತು ಅನಿಸುತ್ತೆ ಬ್ಲೂ ಕಲರ್ ಬರೋದಕ್ಕೆ. ವೈಟ್ ಪ್ಲ್ಯಾಂಟ್ ಬೇಗನೆ ಬಂದಿತ್ತು, ಇದು ತುಂಬ ಲೇಟಾಗಿ ಬಂತು. ನೋಡೋದಕ್ಕೆ ಚೆನ್ನಾಗಿದೆ. ನೀವು ಮನೆಯನ್ನು ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಫ್ಲವರ್ಗಳು ಚೆನ್ನಾಗೇ ಕಾಣಿಸುತ್ತೆ. ನನಗನ್ಸು ಈ ಥರ ಫ್ಲವರ್ ಇನ್ನೂ ಯಾವುದಾದ್ರೂ ಆ್ಯಪಲ್ಲಿ ಕಮ್ಮಿ ಸಿಗುತ್ತೆ ಅಂದರೆ ನಂಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ, ನಾನು ಅಲ್ಲಿಂದ ಒಂದ್ಸಲ ಚೆಕ್ ಮಾಡ್ಕೊತೀನಿ. ಯಾಕೆಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಪ್ಲ್ಯಾಂಟು. ಬ್ಲೂ ಕಲರ್ಗೆ 278 ರುಪೀಸ್ ಕೊಟ್ಟಿದ್ದೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದೆ ಅಂತ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ.